ಪ್ರತಿದಿನ MCQs ನ ಸಾಲ್ವ್ ಮಾಡಿ. ಪರೀಕ್ಷಾ ತಯಾರಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಮಾಡುವ ಒಂದು ದೊಡ್ಡ ತಪ್ಪು MCQs ನ ಸಾಲ್ವ್ ಮಾಡಲ್ಲ, ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಲ್ಲ. ಅವರು ಓದ್ತಾರೆ, ಹೈಲೈಟ್ ಮಾಡ್ತಾರೆ, ತುಂಬಾ ಟೈಮ್ಸ್ ರಿವಿಷನ್ ಮಾಡ್ತಾರೆ, ಆದ್ರೆ ಪ್ರತಿದಿನ ಪ್ರಶ್ನೆಗಳನ್ನು ಮಾತ್ರ ಬಿಡಿಸುವುದಿಲ್ಲ. ಎಕ್ಸಾಮ್ ಫೇಲ್ ಆಗೋದಕ್ಕೆ ಇದೊಂದು ಮುಖ್ಯ ಕಾರಣ. ಇಲ್ಲಿ ಸಮಸ್ಯೆ ಏನಂದ್ರೆ ನೀಟ್, PG, UPSC ಇಂಥ ಕಠಿಣ ಪರೀಕ್ಷೆಗಳಲ್ಲಿ ಕೇವಲ ಥಿಯರಿ ಓದುವುದು ಸಾಕಾಗುವುದಿಲ್ಲ. ಈ ಪರೀಕ್ಷೆಗಳು ನಿಮ್ಮ ಮೆಮೊರಿನ ಟೆಸ್ಟ್ ಮಾಡಲ್ಲ, ಈ ಪರೀಕ್ಷೆಗಳು ನಿಮ್ಮ ಮೈಂಡ್ ನ ಟೆಸ್ಟ್ ಮಾಡುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಎಷ್ಟು ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಓದಿರೋದನ್ನ ಎಕ್ಸಾಮ್ ಅಲ್ಲಿ ಎಷ್ಟು ವೇಗವಾಗಿ, ಎಷ್ಟು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ನೀವು MCQ ಅಭ್ಯಾಸ ಮಾಡದೇ ಇದ್ದಲ್ಲಿ ನಿಮಗೆ ಸ್ಪೀಡ್ನ, ಅಕ್ಯುರಸಿನ, ಪ್ರೆಷರ್ ಹ್ಯಾಂಡ್ಲಿಂಗ್ ಸ್ಕಿಲ್ನ ಯಾವತ್ತೂ ಬಿಲ್ಡ್ ಮಾಡಲ್ಲ. ಆದ್ರೆ ಈ ಸ್ಕಿಲ್ಸೇ ಫೈನಲ್ ಎಕ್ಸಾಮ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವುದು. ನೀವು ಎಲ್ಲವನ್ನೂ ತುಂಬಾ ಓದಿದ್ರೂ ಈ ಸ್ಕಿಲ್ಸ್ ಇಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಮ ಮೈಂಡ್ ಫ್ರೀಸ್ ಆಗೋಗುತ್ತೆ. ಪ್ರತಿದಿನ 50 ರಿಂದ 100 MCQs ಇಲ್ಲ 5 ರಿಂದ 10 ಪ್ರಶ್ನೆಗಳಿಗೆ ಉತ್ತರಿಸುವುದು ಇದು ಮಾಡಲೇಬೇಕು. ಈ ರೀತಿ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿದೆ.